ರಾತ್ರಿಯಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ಮೊಟ್ಟ ಮೊದಲ ಸ್ಟೋರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತು. ಕಾರಣ ಮೈತ್ರಿ ಆದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅವರು ಫಿನಿಕ್ಸ್ನಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ, ಅದು ಬಿಜೆಪಿ ವರಿಷ್ಠರ ಜೊತೆ. ನೋಡಿ, ಇವತ್ತು ಸೆಷನ್ಗೆ ಹೋಗ್ತಾ ಇರ್ತಾರೆ, ಅದೇ ಸಂದರ್ಭದಲ್ಲಿ ತಕ್ಷಣ ಬುಲಾವ್ ಬರುತ್ತೆ ಬಿಜೆಪಿ ವರಿಷ್ಠರಿಂದ. ಸೊ ಈಗ ಒಂದು ಕಡೆ ರಾಜ್ಯಸಭಾ ಅಖಾಡ ಕುತೂಹಲ ಕೇಳಿಸ್ತಾ ಇದ್ರೆ, ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ, ದೆಹಲಿಗೆ ಬನ್ನಿ ಅಂತೇಳಿ. ದಿಢೀರ್ ಅಂತ ಹೊರಟು ನಿಂತಿದ್ದಾರೆ ದಳಪತಿ ಅವರು. ಅಮಿತ್ ಶಾ ಅವರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡ್ತಿರೋದು ಸೀಟು ಹಂಚಿಕೆನ ಅಥವಾ ಬೇರೆ ಏನಾದ್ರೂ ಇರಬಹುದಾ ಕುತೂಹಲ ಅಂತೂ ಇದ್ದೇ. ಮೈತ್ರಿ ಮಾಡಿಕೊಂಡ ಬಳಿಕ ನೋಡಿ, ಮೈತ್ರಿ ಆಗುತ್ತೆ 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 ಅನ್ನುವ ಚರ್ಚೆಗಳು ಆಗ್ತಾ ಇತ್ತು. ಚುನಾವಣೆ ರಿಸಲ್ಟ್ ಬಂದ ಬಳಿಕ, ಅದು ವಿಧಾನಸಭೆಯ ಚುನಾವಣೆ ರಿಸಲ್ಟ್ ಬಂದ ಬಳಿಕ ಮೊದಲ ಸೆಷನ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರ್ಭಟಿಸಿದ್ರು. ಆ ಬಳಿಕ ಕೆಲ ತಿಂಗಳ ಕಾಲ ಫುಲ್ ಸೈಲೆಂಟ್ ಆಗಿತ್ತು. ಆದ್ರೆ ಮೈತ್ರಿ ಆಗುತ್ತೆ ಅನ್ನುವ ಚರ್ಚೆಗಳು ಶುರುವಾಯ್ತಲ್ಲ, ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಾ ಇರಲಿಲ್ಲ. ದೆಹಲಿಗೆ ಹೋಗ್ತಾರೆ, ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತಾರೆ, JP ನಡ್ಡಾ ಅವ್ರನ್ನ ಮೀಟ್ ಮಾಡ್ತಾರೆ, ಹೊರಗಡೆ ಬಂದು ಅಧಿಕೃತವಾಗಿ ನಮ್ಮ ಮೈತ್ರಿ ಅಂತೇಳಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಪ್ರತಿನಿತ್ಯ ಪವರ್ ಸೆಂಟರ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು, ಪವರ್ ಸೆಂಟರ್ ಆಗಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರನ್ನ ದೆಹಲಿಗೆ ಬರಬೇಕು ಅಂತೇಳಿ ಬಿಜೆಪಿ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನ್ ಕಾರಣ ಅನ್ನೋದು ಮಾತ್ರ ಬಹಳ ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ನಾಗೇಂದ್ರ ಬಾಬು, ದೇವೇಗೌಡರು ರಾಧಾಮೋಹನ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅವರನ್ನು. ಸೊ ಆಬ್ವಿಯಸ್ಲಿ ಚುನಾವಣಾ ಲೆಕ್ಕಾಚಾರಗಳು ಬಹಳ ಭರದಿಂದ ಸಾಗಿದೆ. ಆಸ್ ನಾಗೇಂದ್ರ ಬಾಬು ಸೆಡ್, ಮೈಸೂರು ಭಾಗದಲ್ಲಿ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ನೋಡಿ, ಹಳೆ ಮೈಸೂರು ಮೇಲಿನ ಹಿಡಿತವನ್ನ ಕಾಂಗ್ರೆಸ್ ಬಿಟ್ಕೊಡಂಗಿಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರುಗಳ ಸಭೆಯನ್ನ, ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರುಗಳ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಅಲ್ಲೂ ಕೂಡ ಮೈತ್ರಿ ಹೊಂದಾಣಿಕೆ ಬಗ್ಗೆ ಚರ್ಚೆ. ನೋಡಿ, ಈಗ ಪ್ರಮುಖವಾಗಿ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಯಾಕೆ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ ಅಂತೇಳಿ ನಾವು ನಾಳೆ ನಾಡಿದ್ದು ವಿಚಾರವನ್ನ ಮಾತನಾಡೋದಾದ್ರೆ, ರಾಜ್ಯಸಭಾ ಚುನಾವಣೆ ಇದೆ, 5ನೇ ಅಭ್ಯರ್ಥಿಯನ್ನಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ನಿಲ್ಲಿಸಿದ್ದಾರೆ. ಸೊ ಈಗ ಕುಪೇಂದ್ರ ರೆಡ್ಡಿ ಅವ್ರನ್ನ ನಿಲ್ಲಿಸಿದ ಬಳಿಕ ಅವ್ರ ಹತ್ರ ಅಷ್ಟು ಮತಗಳು ಸಿಗುತ್ತಾ, ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗೆ ಟಕ್ಕರ್ ಕೊಡ್ತಾರಾ, ಎಲ್ಲಿ ಅಡ್ಡ ಮತದಾನಗಳು ಬೀಳುತ್ತೆ ಎನ್ನುವ ಆತಂಕ, ಈ ಚರ್ಚೆಗಳು ಶುರುವಾಗ್ತಾ ಇದೆ. ನೋಡಿ, ಕ್ರಾಸ್ ವೋಟಿಂಗ್ ಅಂತಂದ್ರೆ ಈ ಒಂದು ರಾಜ್ಯಸಭಾ ಚುನಾವಣೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಬೇರೆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಅನ್ನುವ ಆತಂಕ ಯಾವ ಪಾರ್ಟಿಯವರು ಕೂಡ ಇರೋದಿಲ್ಲ. ಎಲ್ಲವೂ ಎಲ್ಲಿಂದ ಶುರುವಾಯಿತು ಅಂತಂದ್ರೆ, ಬಿಜೆಪಿ ಒಂದು ಕ್ಯಾಂಡಿಡೇಟನ್ನ ಹಾಕಿಬಿಡ್ತು, ಆನಂತರ ಇನ್ನೂ ಮತಗಳು ಉಳಿತು, ಅದು ಕ್ರಾಸ್ ವೋಟಿಂಗ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಿಜೆಪಿಗಿತ್ತು. ಅದರ್ವೈಸ್ ಮತಗಳು, ಅಡ್ಡ ಮತದಾನ, ಕುದುರೆ ವ್ಯಾಪಾರ ಎಲ್ಲವೂ ನಡೆದ್ಬಿಡೋದು. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ ಈ ಮಾಹಿತಿಗೆ ಸಂಬಂಧಪಟ್ಟಂತೆ. ವಿಜಯ್ ಜೊನ್ನಳ್ಳಿ, ಹೈ ವೋಲ್ಟೇಜ್ ಸ್ಟೋರಿ ಇದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾಕಂತಂದ್ರೆ ಎಚ್ ಡಿ ಕುಮಾರಸ್ವಾಮಿ ದಿಢೀರ್ ಅಂತ ದೆಹಲಿಗೆ ದೌಡಾಯಿಸಿದ್ದಾರೆ ಅಂತ ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ವಿಜಯ್ ಇದ್ರ ಹಿಂದೆ? ಶ್ರೀಲಕ್ಷ್ಮಿ, ಮಹತ್ವದ ಬೆಳವಣಿಗೆಯಲ್ಲಿ, ಕುತೂಹಲಕಾರಿ ಬೆಳವಣಿಗೆಯಲ್ಲಿ ಮಾಜಿ CM ಕುಮಾರಸ್ವಾಮಿ ದೆಹಲಿಗೆ ಅಮಿತ್ ಶಾ ಅವರ ಭೇಟಿಗೆ ಹೋಗಿರುವಂಥದ್ದು. ಅಂದರೆ ಅಮಿತ್ ಶಾ ಅವರ ಭೇಟಿಗೆ ಕುಮಾರಸ್ವಾಮಿ ಹೋಗಿದ್ರೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಅಮಿತ್ ಶಾ ಅವರ ಕರೆ ಮೇರೆಗೆ ಹೋಗಿದ್ದೇನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಇಲ್ಲಿ 2 ವಿಚಾರ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು, ಒಂದು ಲೋಕಸಭಾ ಚುನಾವಣೆ, ಮತ್ತೊಂದು ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ. ಆಗಲೇ ನಾಗೇಂದ್ರ ಬಾಬು ಹೇಳ್ತಾ ಇದ್ದು, ಇನ್ನು 2-3 ದಿನ, ಅಂದರೆ ಅತಿ ಶೀಘ್ರದಲ್ಲಿರುವಂಥದ್ದು, ಇನ್ನು 2-3 ದಿನಗಳಲ್ಲಿ ಬೆಳವಣಿಗೆ ಆಗುವಂತಹ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಹೋಗಿರುವಂತಹ ಕುತೂಹಲ ಇರುವಂಥದ್ದು, ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಹೈಕಮಾಂಡ್ ಸೂಚನೆ ಮೇರೆಗೆ, ಅದರಲ್ಲೂ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ರಾಜ್ಯಸಭೆಯ 5ನೇ ಕ್ಯಾಂಡಿಡೇಟನ್ನು ಹಾಕಿರುವಂಥ ಕುಪೇಂದ್ರ ರೆಡ್ಡಿ. ಇನ್ನು ಗೆಲುವಿಗೆ ಬೇಕಾಗಿರುವಂಥ ಅವರ ಲೆಕ್ಕಾಚಾರ ಪ್ರಕಾರ, ಮತಗಳ ಲೆಕ್ಕಾಚಾರ ಪ್ರಕಾರ 4 ಮತಗಳು ಬೇಕಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರು ಕೂಡ ಕುಮಾರಸ್ವಾಮಿ ಆಗಲಿ ಅಥವಾ ಬಿಜೆಪಿಯಿಂದ ವಿಜಯೇಂದ್ರ ಆಗಲಿ ಮತಗಳ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಇದು ಒಂದಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರೋ ಜೊತೆಗೆ, ಕುಮಾರಸ್ವಾಮಿ ಕಳೆದ 4-5 ದಿನಗಳಿಂದ ಒಂದು ಕಡೆ ಬಹಿರಂಗವಾಗಿ ಎಲ್ಲೂ ಕೂಡ ಏನು ಕಾಣಿಸ್ಕೊಳ್ಳದೇ ಇರುವಂಥದ್ದೇನಿದೆ, ಅಂದರೆ ಅಷ್ಟೊಂದು ಸದನಕ್ಕೆ ಬಂದಿರಲಿಲ್ಲ. ಈ ಒಂದು ರೀತಿಯಲ್ಲಿ ಏನೋ ಒಂದು ಕಡೆ ರಹಸ್ಯ ಕಾರ್ಯಾಚರಣೆ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆರಂಭ ಆಗಿರುವಂಥದ್ದು, ಅದರಲ್ಲಿ ಕಾಂಗ್ರೆಸ್ನ ಪಾಳ್ಯದಲ್ಲಿ. ಈ ಎಲ್ಲ ಬೆನ್ನಲ್ಲೇ ಇಂದು ದಿಢೀರನೆ ಅಮಿತ್ ಶಾ ಕರೆ ಮಾಡಿ ಕರ್ಸ್ಕೊಂಡಿರುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಜೊತೆಗೆ
ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಹತ್ವದ ಪ್ರಮುಖ ಬೆಳವಣಿಗೆ ಆಗಿರಬಹುದಾ ಅನ್ನುವಂಥದ್ದು ಅದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗಲಿದ್ದಾರೆ. ಭೇಟಿಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ. ಅದನ್ನು ಹೊರತುಪಡಿಸಿ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಕುತೂಹಲ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಇರುವಂಥದ್ದು ಕುತೂಹಲ. ವಿಜಯ್ ನೋಡಿ, ಈಗ ಮೈತ್ರಿ ಮಾಡಿಕೊಂಡ ಬಳಿಕ ಲೋಕಸಭಾ ಚುನಾವಣೆಯ ವಿಚಾರ ಅಖಾಡ ಗರಿಗೆದಳ್ತಾ ಇದ್ದಂತೆ ಬಿಜೆಪಿಯ ಬಹುತೇಕ ನಾಯಕರು ಕುಮಾರಸ್ವಾಮಿ ಅವರನ್ನ ಹೋಗಿ ಮೀಟ್ ಮಾಡ್ತಾ ಇದ್ರು. ಸಿ.ಟಿ. ರವಿಯವರ ಹಾದಿಯಿಂದ ಹಿಡಿದು ಸದಾನಂದ ಗೌಡರ ಹಾದಿಯಿಂದ ಹಿಡಿದು ಅನೇಕ ಬಿಜೆಪಿ ನಾಯಕರು ಹೋಗಿ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡ್ತಾ ಇದ್ರು. ಇಲ್ಲಿ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಇವತ್ತು ಬಿಜೆಪಿ ವರಿಷ್ಠರು ರಾಜ್ಯದ ಬಿಜೆಪಿ ಯಾವ ನಾಯಕರ ಜೊತೆಲೂ ಕೂಡ ನೇರವಾದಂಥ ಸಂಪರ್ಕವನ್ನ ಇಟ್ಟುಕೊಂಡಿಲ್ಲ, ಅದು ಕುಮಾರಸ್ವಾಮಿ ಅವರನ್ನ ಹೊರತುಪಡಿಸಿ. ಈಗ ಬುಲಾವ್ ಕೊಟ್ಟಿರೋದು ಲೋಕಸಭಾ ಚುನಾವಣೆಯ ಚರ್ಚೆಗ ಅಥವಾ ರಾಜ್ಯಸಭಾ ಚುನಾವಣೆಯ ಚರ್ಚೆಗ? ಜಸ್ಟ್ ಆನ್ಸರ್. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ನಾಗೇಂದ್ರ ಬಾಬು, ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿರಬಹುದು. ಆ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಏನು ಕರೆ ಬಂದಿರುವಂಥದ್ದು. ಲೋಕಸಭಾ ಚುನಾವಣೆ ಆಗಿದ್ರೆ ಇನ್ನೂ ಕೂಡ ಸಮಯ ಇರುವಂಥದ್ದು, ಜೊತೆಗೆ ತುರ್ತಾಗಿ ಕರೆ ಮಾಡಿ ಕರೆಸ್ಕೊಳ್ಳುವಂತಹ ಅವಶ್ಯಕತೆ ಅನಿವಾರ್ಯ ಇರಲಿಲ್ಲ. ಈಗ ಅಂದರೆ ಕಳೆದ 3-4 ದಿನಗಳಿಂದ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂಥದ್ದು. 4 ಓಟು ಕ್ರಾಸ್ ವೋಟಿಂಗ್ ಸಂಬಂಧಪಟ್ಟಂತೆ, ಅಡ್ಡ ಮತದಾನ ಸಂಬಂಧಪಟ್ಟಂತೆ, ಅದು ಪಕ್ಷೇತರ ಶಾಸಕರು ಇರ್ಬೋದು, ಕಾಂಗ್ರೆಸ್ನ ಶಾಸಕರು ಇರ್ಬೋದು. ಆದರೆ ಈಗ ರಾಜ್ಯಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಬೆಳವಣಿಗೆ ಆಗಿರ್ಬೋದು. ಅಂದರೆ ನೇರವಾಗಿ ಹೇಳೋದಾದ್ರೆ ಅಥವಾ ರಾಜಕೀಯ ಮೂಲಗಳ ಮಾಹಿತಿ ಹೇಳೋದಾದ್ರೆ, ಈಗ ನಡೀತಿರುವಂಥ ಲೆಕ್ಕಾಚಾರ ಹೇಳೋದಾದ್ರೆ ಬಹುತೇಕವಾಗಿ ಕಾಂಗ್ರೆಸ್ನ ಅಥವಾ ಪಕ್ಷೇತರ ಶಾಸಕರೇ ಅಂತ ಕೂಡ ಸಂಪರ್ಕಕ್ಕೆ ಸಿಕ್ಕಿರ್ಬೋದು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಮತ್ತೆ ಒಂದು ಅಡ್ಡ ಮತದಾನ ಇರ್ಬೋದು ಅಥವಾ ಕಾಂಗ್ರೆಸ್ನ ಶಾಸಕರ ಸಂಪರ್ಕ ಇರ್ಬೋದು, ಕೇವಲ ರಾಜ್ಯ ಬಿಜೆಪಿ ಅಥವಾ ರಾಜ್ಯ ನಾಯಕರಿಂದ ಆಗುವಂಥ ಕೆಲಸ. ಇದಕ್ಕೆ ಹೈಕಮಾಂಡ್ ಸಾಥ್ ಕೊಡಬೇಕು. ಇದಕ್ಕೆ ಪೂರಕವಾಗಿ ಹೈಕಮಾಂಡ್ ನಾಯಕ ಸೂಚನೆ ಮೇರೆಗೆ, ಅದು ಅಮಿತ್ ಶಾ ಸೂಚನೆ ಮೇರೆಗೆ ಕೂಡ ರಾಜ್ಯಸಭಾ 5ನೇ ಕ್ಯಾಂಡಿಡೇಟ್ ಅನ್ನು ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜ್ಯಸಭೆಯ ಬೆಳವಣಿಗೆ ನಡೆದಿರಬಹುದು. ಅದಕ್ಕೆ ಕುಮಾರಸ್ವಾಮಿ ದೆಹಲಿಗೆ ಹೋಗಿರಬಹುದು ಅನ್ನುವಂಥದ್ದು ಮೂಲಗಳ ಮಾಹಿತಿ. ನೋಡಬೇಕು ಭೇಟಿಯ ಬಳಿಕ ಒಂದಷ್ಟು ಚಿತ್ರಣ ಹೊರಬೀಳಲಿದೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈಟ್, ಇದು ಬಿಜೆಪಿಯ ಕಥೆ. ಆದರೆ ಇನ್ನು ಕಾಂಗ್ರೆಸ್ನಲ್ಲೇ ನಡೀತಾ ಇದೆ. ಹಳೆ ಮೈಸೂರು ಭಾಗ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಖಜಾನೆ ಅಂತಾನೆ ಹೇಳಬೇಕು. ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ರೂಪಿಸಿದ್ದಾರೆ. ಇವತ್ತು ಹಳೆ ಮೈಸೂರು ಭಾಗದ ನಾಯಕರುಗಳ ಸಭೆಯನ್ನ ಕರೆದಿದ್ದಾರೆ. ಹೋಟೆಲ್ನಲ್ಲಿ ಡಿನ್ನರ್ ಕರೆದಿದ್ದಾರಂತೆ. ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಹಳೆ ಮೈಸೂರು ಭಾಗನ ಉಳಿಸ್ಕೊಳ್ವೆ ಹೋದ್ರೆ ಕಾಂಗ್ರೆಸ್ಗೆ ಬೇರುಗಳೇ ಕಿತ್ತು ಬಂದ ಹಾಗೆ ಆಗತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರುಗಳು ಉತ್ತರ ಕರ್ನಾಟಕದಲ್ಲಿ ಇದ್ದ ಹಾಗೇನೆ ಬಹುಭಾಗ ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದೆ. ಸೊ ಅದ್ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಅದು ಪ್ರತಿಷ್ಠೆಯ ಪ್ರಶ್ನೆ. ಹೇಳಿ ಕೇಳಿ ಮೈಸೂರು ಭಾಗದಲ್ಲೇ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ಹಳೆ ಮೈಸೂರು ಭಾಗ ವೆರಿ ವೆರಿ ಇಂಪಾರ್ಟೆಂಟ್ ಅವರಿಗೆ. ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಚೆಲುವರಾಯಸ್ವಾಮಿ ಸಭೆ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಸಿದ್ದರಾಮಯ್ಯನವರು ಈ ನಾಯಕರುಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನೋಡಿ, ಈಗ ನೀವು ಒಂದು ವಿಚಾರ ಹೇಳಿದ್ರಿ, ಮೈಸೂರನ್ನ ಅಲ್ಲಿ ಗೆಲ್ಸ್ಕೊಂಡು ಬರಲೇಬೇಕು ಅನ್ನುವ ವಿಚಾರ ಪ್ರತಿಷ್ಠೆ ಸಿದ್ದರಾಮಯ್ಯವ್ರಿಗೆ ಇರ್ಬೋದು. ಆದರೆ ಪುತ್ರನನ್ನ ಕಣಕ್ಕೆ ಇಳಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರೇ ಸ್ಥಳೀಯ ಕೈ ಶಾಸಕರು ಹಾಗೂ ಮಾಜಿ ಶಾಸಕರನ್ನ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಆದರೆ ಅವರೆಲ್ಲರೂ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಈ ಬಾರಿ ನಿಲ್ಲೋದು ಬೇಡ ಅಂತೇಳಿ. ಕಾರಣ ಇಷ್ಟೇ, ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಂದುಕೊಂಡಷ್ಟು ಮತಗಳು JDSಗಾಗಲಿ ಬಿಜೆಪಿಗಾಗಲಿ ಬೀಳಲಿಲ್ಲ, ಕಾಂಗ್ರೆಸ್ಗೆ ಬಿದ್ದಿತ್ತು. ಅವ್ರು ಊಹೆ ಮಾಡಲಿಲ್ಲ ನಾವು ಹಳೆ ಮೈಸೂರು ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ದಾಖಲು ಮಾಡ್ತೀವಿ ಅಂತೇಳಿ. ಆ ವೈಬ್ ಇದೆಯಲ್ಲ, ಅದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಂಟಿನ್ಯೂ ಆಗಿದೆ, ಮೊಮೆಂಟಮ್ ಕ್ಯಾರಿ ಓವರ್ ಆಗಿದೆ. ಇನ್ನೊಂದು JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ನಷ್ಟು ಟಫರ್ ಆಗ್ಬಿಟ್ಟಿದೆ, ಇನ್ನಷ್ಟು ಸವಾಲು ಜಾಸ್ತಿ ಕಠಿಣ ಆಗ್ತಾ ಇದೆ ಅಂತ. ಮತ್ತೆ ಬಿಜೆಪಿ ನಾಗೇಂದ್ರ ಬಾಬು, ಸಂಘ ಪರಿವಾರ ಮತ್ತು ಬಿಜೆಪಿ ಅಂತ ಹೇಳ್ಬೇಕು. ನಾನು ಬರೀ ಬಿಜೆಪಿಗೆ ಅಷ್ಟೇ ನಾನು ಅಡ್ವಾಂಟೇಜನ್ನು ಕೊಡೋದಿಲ್ಲ. ಸಂಘ ಪರಿವಾರ ಮತ್ತು ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಕಳೆದ 2 ದಶಕಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಯೋಜಿತವಾಗಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿಕೊಂಡು ತಮ್ಮ ಬೇಸನ್ನು ನಿರ್ಮಾಣ ಮಾಡ್ಕೋತಾ ಇದೆ. ಅದು ಸುಮಲತಾ ಅವರ ಗೆಲುವಿನಲ್ಲಿ ತಕ್ಕಮಟ್ಟಿಗೆ ಕಾಣ್ತು ಕೂಡ. ಎಲ್ಲೋ ಒಂದು ಕಡೆ ಇನ್ನು ಹಲವು ಚುನಾವಣೆಗಳಲ್ಲೂ ಕೂಡ ಸ್ವಲ್ಪ ಅದ್ರ ರಿಫ್ಲೆಕ್ಷನ್ಸ್ನ ನೋಡ್ಬೋದು. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತಾಗಿ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸ್ತಾ ಇದೆ. ಸೊ ಲೋಕಸಭಾ ಚುನಾವಣೆಯ ರಣತಂತ್ರ ಹೆಣಿಯೋದಕ್ಕೆ ಇವತ್ತಿನ ಸಭೆಯೇ ನಾಂದಿ ಆಗುತ್ತಾ? ಯಾಕಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಹಳೆ ಮೈಸೂರು ಭಾಗವನ್ನು ರಕ್ಷಣೆ ಮಾಡ್ಕೋಬೇಕು. ಅಲ್ಲಿಗಾಗಲೇ ಪ್ರತಾಪ್ ಸಿಂಹ ಬಂದು ಒಂದಷ್ಟು ಹವಾ ಎಬ್ಸಿದ್ದಾರೆ. JDS ಬಿಜೆಪಿ ಮೈತ್ರಿಯಿಂದ ಮತ್ತೊಂದಷ್ಟು ಹವಾ ಎದ್ದಿದೆ. ಏನ್ ನಡಿಬೋದು ಇವತ್ತು, ಏನ್ ಪ್ಲಾನಿಂಗ್ ನಡಿಬೋದು?
ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸವಾಲಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗ. ಯಾಕಂದರೆ BJP JDS ಮೈತ್ರಿ ವರ್ಕೌಟ್ ಆಗೋದೇ ಈ ಭಾಗದಲ್ಲಿ. ಈ ಭಾಗದಲ್ಲಿ ಸಾಕಷ್ಟು ರಣತಂತ್ರವನ್ನು ಹೆಣಿಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಹಿಂದಿನಿಂದ ಕೂಡ ಕಾಂಗ್ರೆಸ್ನ ಇದೊಂದು ಬೆಲ್ಟ್ ಆಗಿತ್ತು. ಆಮೇಲೆ JDS ಲಗ್ಗೆ ಅದು ಬಿಟ್ಟ ಬಳಿಕ ಅಲ್ಲಿ JDS ಒಕ್ಕಲಿಗ ಬೆಲ್ಟ್ ಅನ್ನುವಂಥದ್ದು JDS ಮತಗಳು ಸಹಜವಾಗಿ ಬರ್ತವೆ. ಈ ಎರಡನ್ನೂ ಬ್ರೇಕ್ ಮಾಡಬೇಕಾಗಿದೆ. ಒಂದು BJP ಮತ್ತು JDS ಏನು ಮೈತ್ರಿ ಇದೆ ಆ ಮೈತ್ರಿಯನ್ನು ಬ್ರೇಕ್ ಮಾಡಬೇಕು. ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಈಗ ಏನು ಸ್ಥಾನಗಳನ್ನು ಗೆಲ್ಲಾಗಿದೆ ಆ ಸ್ಥಾನದ ಆಧಾರಗಳ ಮೇಲಾದರೂ ಕೂಡ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಉತ್ತರ ಕರ್ನಾಟಕ ಭಾಗವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕರ್ನಾಟಕ ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ CM DCM ಇದೇ ಭಾಗವನ್ನು ಪ್ರತಿನಿಧಿಸ್ತಾರೆ. ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಭಾಗದಲ್ಲೇ ಹೆಚ್ಚಿನ ಸೀಟ್ಗಳು ಬಂದಿಲ್ಲ ಅಂದರೆ ಅದು ತೀವ್ರವಾದಂಥ ಹಿನ್ನಡೆ ದೆಹಲಿ ನಾಯಕರಿಗೆ ತಲುಪುತ್ತೆ. ಹಾಗಾಗಿ ಇವತ್ತಿನ ಸಭೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಕ್ಕಲಿಗ ನಾಯಕರು ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಜೊತೆ ಒಂದಷ್ಟು ಮೀಟಿಂಗನ್ನು ಮಾಡುವ ಮೂಲಕ ರಣತಂತ್ರಗಳನ್ನು ಹೆಣೆಯುವಂಥದ್ದು ಮತ್ತು ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಮೀಟಿಂಗ್ ಇವತ್ತಿನ ಸಭೆಯಲ್ಲಿ ಆಗುತ್ತೆ. ರೈಟ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.